ಸರ್ ನಮಸ್ಕಾರ. ನಿಮ್ಮ ಹೆಸರು? ಶಿವರುದ್ರ. ಊರು? ಮರಳವಾಡಿ ಹಳ್ಳಿ ಮರದೊಡ್ಡಿ. ಹಳ್ಳಿ ಮರದೊಡ್ಡಿ. ಏನು ರೇಟು ಎತ್ತಿದ್ದು ಊರಿ? ನಾವು 85 ಹೇಳ್ತಾ ಇದ್ದು. 85 ಹೇಳ್ತಿದ್ದೀರಾ? ಅಲ್ಲಾಗಿಲ್ಲ? ಇನ್ನೂ ಆಗಿಲ್ಲ. ಭಾಳ ಏನು ಸ್ಟ್ರಾಂಗ್ ಆಗಿದೆ? 2 ವರ್ಷದ. ಏನಿದೆ ಇದು ಕ್ರಾಸ್ಗೆ ಬಿಟ್ಟಿದ್ದೀರಾ ಅಂದರೆ ಬಿತ್ತನೆಗೆ ಬಿಟ್ಬಿಟ್ಟಿದ್ದೀರಾ? ಕೇಳಿಲ್ವ ಯಾರೂ? ಹೇಳಿ ಆಗೋಗಿದೆ 67ವರೆಗೆ. 67 ಆಗೋಗಿದೆಯಾ? ಯಾವ್ರಿಗೆ ಆಗಿರೋದು? ಇಲ್ಲಿ ಇಲ್ಲೇ ಆಗಿರೋದು ಚನ್ನಪಟ್ಟಣಕ್ಕ? ಸರಿ ಓಕೆ, ಬಿಡಿ ಬಿಡಿ ಅದನ್ನು ಬಿಡಿ ಬಿಡಿ. ಏನು ಭಾಳ ಕ್ಯಾನವಾಗಿದೆ. ಜಾತ್ರೆ ಮಾಡೋಕ್ಕಾಗಲ್ಲ, ಬರ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಶಿವು ಅಂತ. ಸರ್ ನಿಮ್ಮ ಊರು ಬಂದು? ಸಿದ್ಲಿಂಗ್ಪುರದ, ಮೈಸೂರು ಹತ್ರ. ಮೈಸೂರು ಸಿದ್ಲಿಂಗ್ಪುರ. ಸರ್ ಏನು ರೇಟ್ ಎತ್ಗಳಿವು? 360 ಸರ್. 3,60,000. 3,60,000. ಸರ್ ಅಲ್ಲೇನಾಗಿದೆ? ಸರ್ ಇದು ಈಗ ಬಿದ್ದೈತೆ ಎರಡಲ್ಗೆ, ಇನ್ನೂ ಅಲ್ಲಾಗಿಲ್ಲ. ಇದನ್ನೂ ಅಲ್ಲಾಗಿಲ್ಲ. ಸರ್ ಎಲ್ಲಿಂದ ತಂದಿದ್ದು? ಸರ್ ನಾನು ಬೇಬಿ ಜಾತ್ರೆಯಲ್ಲಿ ಹಿಡ್ಕೊಂಡ್ಬಂದಿದ್ದು. 1 ವರ್ಷ ಆಗಿದೆ ನಿಮ್ಮ ಹತ್ರ? 1 ವರ್ಷದಿಂದ. ಹಾಂ ಹಾಂ. ಸರ್ ನೀವು ತಂದಾಗ ಏನು ರೇಟ್ ಇತ್ತು, ಇವಾಗ ಏನು ರೇಟ್ ಹೇಳ್ತಿದ್ದೀರಾ? 155 ನಾನು ತಗೊಂಡಾಗ. 155. ಇವಾಗ 360 ಹೇಳ್ತಾ ಇದ್ದೀನಿ. 360 ಹೇಳ್ತಾ ಇದ್ದೀರಿ. ಓಕೆ ಸರ್. ಕೆಲಸ ಏನೂ ಮಾಡಿಸಿಲ್ಲ? ಇಲ್ಲ ಸರ್, ಇದು ಶೋಕಿಗೆ. ಕೆಲಸಕ್ಕೆ ಬೇರೆ ಐತೆ, ಇದು ಶೋಕಿಗೆ ಅಷ್ಟೇ. ಇದು ಶೋಕಿಗೆ. ಓಕೆ ಸರ್. ಸರ್ ಏನು ಗುಡಿ ಹತ್ರ ಬಂದಿದ್ದೀರಾ? ಏನು ಪ್ರೈಸ್ಗೆ ಅಂತ ಬಂದಿದ್ದೀರಾ ಅಥವಾ ಪ್ರದರ್ಶನಕ್ಕೆ ಅಥವಾ ಸೇಲ್ಗೆ ಅಂತ ಬಂದಿದ್ದೀರಾ? ಬಹುಮಾನ ಐತೆ ಅನ್ಕೊಂಡು ಹಾಕೊಂಡ್ಬಂದಿದ್ದೀನಿ. ಪ್ರದರ್ಶನವೂ ಆಯ್ತದೆ. ನನ್ನ ರೇಟಿಗೆ ಬಂದರೆ ನಾನು ಸೇಲ್ ಮಾಡ್ತೀನಿ. ಸೇಲ್ ಮಾಡಿಬಿಡ್ತೀರಿ. ಓಕೆ ಸರ್. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಸರ್ ಇಲ್ಲ, ಜಾತ್ರೆ ನೋಡಕ್ಕೆ ಬರ್ತಾ ಇದ್ದೀನಿ. ದನ ಹಾಕಿರೋದು ಇದೆ ಫಸ್ಟ್. ಇದೇ ಮೊದಲನೇ ಸತಿ ದನ ಹಾಕಿರೋದು. ಓಕೆ ಸರ್, ಚೆನ್ನಾಗಿದೆ ಸರ್. ಏನು ಸರ್ ಹೆಸರು? ಶಕ್ತಿ ಅಂತಿದೆ, ಇನ್ನೊಂದೇನೋ? ಹಾಂ, ನಮ್ಮ ಟೀಮ್ ಹೆಸರು ಸರ್ ಯುವ ಶಕ್ತಿ ಅಂತ. ಸಿದ್ಲಿಂಗ್ಪುರ ಒಂದು ಟೀಮ್ ಐತೆ. ಟೀಮ್ ಇದೆಯಾ? ಆ ಟೀಮ್ ಹೆಸರು ಅದನ್ನೇ ಯಾವಾಗ ಪ್ರತಿ ವರ್ಷ ಯುವ ಶಕ್ತಿ ಅಂತಾನೆ ಹಾಕೋದು. ಯಾವುದೇ ದನ. ಏನು ಟೀಮ್ ಸರ್ ನಿಮ್ಮದು? ಕ್ರಿಕೆಟ್ದು ಏನು? ಇಲ್ಲ, ಯುವಕರ ಸಂಘ. ಸಂಘದ ಹೆಸರು ಇಟ್ಟಿದ್ದೀರಿ? 60-70 ಜನ ಹುಡುಗರವ್ರೆ. ಓಕೆ, ಎಲ್ಲ ಸೇರಿ. ಓಕೆ. ಸಿದ್ಲಿಂಗ್ಪುರದಲ್ಲಿ ಯಾವಾಗಲೂ ಒಂದು ಇದ್ದೇ ಇರುತ್ತೆ ನಿಮ್ಮ? ಹೌದು ಸರ್, ಶೋಕಿ ಇದ್ದೇ ಇರುತ್ತೆ ನಿಮ್ಮ ಯಾವಾಗಲೂ? ಯಾವಾಗಲೂ ಇರುತ್ತೆ ಸರ್. ಇನ್ನೊಂದು ಫೋನ್ ನಂಬರ್ ಹೇಳಿ ಸರ್. 9900999980 ಪಕ್ಕ. ಹಾಂ ಸರ್. ಏನು ರೇಟ್ ಇದು ಒಂಟಿ ಎತ್ತು? ಸರ್ ಒಂಟಿ ಇದು 155. 155. ಸರ್ ಏನು ದುರ್ಯೋಧನ ಅಂತ ಸಿಟ್ಟಿದ್ದೀರಿ ಇದಕ್ಕೆ? ಸರ್ ದುರ್ಯೋಧನ ಅಂದರೆ ದುರ್ಯೋಧನಗೆ ಯಾವ ಥರ ಗತ್ತಿತ್ತು ಅದೇ ಥರ ಗತ್ತು, ನಡುಗೆ, ಮೈಕಟ್ಟು ಎಲ್ಲ ದುರ್ಯೋಧನ ಥರನೇ ಐತೆ. ಅದಕ್ಕೆ ಇಷ್ಟಪಟ್ಟು ದುರ್ಯೋಧನ ಅಂತ ಇಟ್ಟಿದ್ದೀವಿ. ಸರ್ ಅಲ್ಲೇನಾಗಿದೆ ಇರೋದು? ಈಗ ಹೊಸಬಾಯಿ ಕೇಳಿದ್ರೆ ಸರ್ ರೈಟಿಗೆ? ಹಾಂ, ಚುಂಚನಕಟ್ಟೆಲೆಲ್ಲ ಕೇಳಿದ್ರು. 135 140 ತನಕ ಕೇಳಿದ್ರು. ನನಗೆ ಸಂಕ್ರಾಂತಿ ಹಬ್ಬದ ಮೆರವಣಿಗೆ ಇತ್ತು, ನಾನು ಕೊಟ್ಟಿರಲಿಲ್ಲ. ಈಗ ಏನಾರು ಬಂದರೆ ನಾನು ಬೆಲೆ ಕೊಡ್ತೀನಿ. ಸರ್ ಹಂಗೆ ಎಲ್ಲಿ ತೋರಿಸ್ತಾರೆ? ಸರ್ ಇದು ಕೆಲಸ ಮಾಡಿದೆಯಾ ಸರ್ ಇದು? ಹೌದು ಸರ್, ಕೆಲಸನೂ ಮಾಡೈತೆ. ಕಬ್ಬನ್ ಗಾಡಿ ಎಲ್ಲ ಹೊಡೆದೈತೆ. ರೇಸ್ಗೂ ಕಟ್ಟವ್ರೆ. ರೇಸ್ಗೂ ಕಟ್ಟಿದ್ದಾರೆ. ಆದರೆ ನಾವು ಯಾವುದೇ ರೇಸ್ಗೆಲ್ಲೂ ಹೋಗಲ್ಲ. ನಮ್ಮದು ಜಾತ್ರೆ.
ನಮಸ್ಕಾರ. ನಿಮ್ಮ ಹೆಸರು? ಮಹೇಶ್. ಮಹೇಶ್. ಊರು ನಿಮ್ಮದು? ಕಾಲ್ವಾಡಿ. ಕಾಲ್ವಾಡಿ. ಎಲ್ಲಿ ಬರ್ತಿರೋದು? ಸರ್ ಇದು ಜಾಲಮಂಗಲ ರೂಟು ಮಾಗಡಿ. ಮಾಗಡಿ. ಏನು ರೇಟು ಓರಿ ಇದು? ಇದು 65 ಹೇಳ್ತಾ ಇದ್ವಿ, 55ಕ್ಕೆ ಆಯಿತು ಮಹಾರಾಷ್ಟ್ರಕ್ಕೆ. ಮಾರಾಟಕ್ಕೆ ಆಯ್ತಾ? ಅಲ್ಲಾಗಿಲ್ಲ ಸರ್? ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲ, 1 ವರ್ಷದ ಕರ. ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದೆಯಾ? ಹೆಂಗೆ ಜಾತ್ರೆ ವರ್ಷ ಪರವಾಗಿಲ್ವಾ? ಪರವಾಗಿಲ್ಲ, ವ್ಯಾಪಾರ ಇದೆ, ಜನಗಳು ಬಂದಿದೆ, ಒಳ್ಳೊಳ್ಳೆ ಜನ ಇದ್ದಾವೆ. ಏನು ಯಾವುದಕ್ಕೆ ಫೇಮಸ್ಸು ಏನು ಬಿಡಿ ಜಾತ್ರೆ? ಮಾಮೂಲಿ ಸರ್ ಹಳ್ಳಿ ಕರ್ದನಿಗೆ ಫೇಮಸ್ ಇದು. ಇದೆಲ್ಲ ಒಳ್ಳೆ ಹಳ್ಳಿ ಕರ್ದನ ಬರ್ತದೆ, ಜಾತಿ ಜನ ಸಿಗ್ತವೆ. ಅಂದರೆ ಆಲ್ಮೋಸ್ಟ್ ನೋಡಿದಾಗೆಲ್ಲ ಬರೀ ಬಿತ್ತನೆವರಿಗಳು ಜಾಸ್ತಿ ಕಾಣ್ತವೆ. ಈ ಕಡೆ ರೂಟಲ್ಲೆಲ್ಲ ಬಿತ್ತನೆಗಳೆಲ್ಲ ಜಾಸ್ತಿ ಸರ್ ಬರೋದು. ಎತ್ಕೊಳ್ಳೋ ಒಳ್ಳೊಳ್ಳೆ ಎತ್ಕೊಳ್ಳೋ ಮತ್ತು ಬಿತ್ತನೆಕರುಗಳು. ಹೆಣ್ದನ ಕಮ್ಮಿ ಈ ಕಡೆ. ಎಂದನ ಕಮ್ಮಿ. ಗಂಡದನ ಜಾಸ್ತಿ ಇದೆ. ಕೋಲಾರ, ಮಹಾರಾಷ್ಟ್ರ ಆ ಕಡೆಯವರೆಲ್ಲ ಇಲ್ಲೇ ಬರೋದು. ಚೆನ್ನಾಗಿರೋ ದನ ಸಿಗ್ತೇವೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಚಿಕ್ಕಗಂಗವಾಡಿ. ಚಿಕ್ಕಂಗವಾಡಿ. ಎಷ್ಟು ತಿಂಗಳ ಕರು ಇದು? 4 ತಿಂಗಳ ಕರು. 4 ತಿಂಗಳ ಕರು. ಏನು ರೇಟ್ ಹೇಳ್ತಿದ್ದೀರಿ? ಅದು 30,000 ಇರ್ತಾರೆ. 30,000. ಏನು 30,000 ರೇಟಿಗೆ ಕಾರಣ ಏನು ಕೊಡ್ತೀರಿ ಅಂದರೆ? ಹಳ್ಳಿ ಕರ್ಕರ. ಹಳ್ಳಿ ಕರ್ಕರ. 2 ರೇಕ್ ಚೆನ್ನಾಗಿ ತೊಗೊಂಡಿದೆ. ಅಂದರೆ ರೇಖೆ ಚೆನ್ನಾಗಿದೆ ಇದು? ಇದು ರೇಕ್ ಚೆನ್ನಾಗಿದೆ. ಓಕೆ. ಇದು ಉದ್ದ ಬೀಸದೆ, ಸುಳಿ ಸುದ್ದ ಏನಿಲ್ಲ. ಹಣೆ ಬುಲ್ಡೆ ಚೆನ್ನಾಗಿ ಉಟ್ಕೊಂಡದೆ. ಹೇಳ್ತೀರಿ ಉದ್ದ ಚೆನ್ನಾಗಿದೆ, ಬಣ್ಣ ಚೆನ್ನಾಗಿದೆ, ಹಣೆ ಬುಲ್ಡೆ ಚೆನ್ನಾಗಿದೆ. ಮಕ ಒಂದೇ ಮಕ. ಮಕ್ಕ ಒಂದೇ ಮಕ ಇದು. ಒಂದೇ ಮಕ್ಕ. ಒಂದೇ ಮಕ್ಕ, 2 ಮಕ್ಕ? 2 ಮಕ ಅಂದರೆ ಮಧ್ಯ ಪಟ್ಟೆ ಬಂದಂಗೆ ಬಂದರೆ ಅದು 2 ಮಕ. 2 ಮಕ್ಕ. ಇದು ಒಂದೇ ಮಕ್ಕ. ಒಂದೇ ಮಕ. ಈಗ ಇದಕ್ಕೆ 35,000. ಆ ಕರು ಯಾರ್ದು? ಅದು ನಮ್ಮದು. ಇದು ನಮ್ಮದು. ಅದಕ್ಕೇನು ಬೆಲೆ ಹೇಳ್ತೀರಿ? ಅದು 30 ಹೇಳ್ತಾ ಇದ್ದೀವಿ. ಇದು 30. ಅದು? ಅದು 30. ಇದು 30. ಇದೇ ತಿಂಗಳ ಕರ ಇದು? ಇದು 7 ತಿಂಗಳ ಅಲ್ಲ? ಅಲ್ಲಾಗಿಲ್ಲ ಅಲ್ವಾ? ಇನ್ನು ಹಾಲಲ್ಲ, ಹಾಲಲ್ಲ. 2 ವರ್ಷಕ್ಕೆ ಅಲ್ಲಾಗೋದು. ಇದಕ್ಕೇನು ಕಾರಣ ಇದೆ 30,000 ಕೇಳಕ್ಕೆ? ಏನಿಲ್ಲ, ಇದು ಸ್ವಲ್ಪ ಮೇಸಿಲ್ಲ ಸರ್. ನಾವು ಇವಾಗ ತಗೊಂಡ 1 ವಾರದಲ್ಲಿ ತಗೊಂಡಿರೋದು ಇವಾಗ. ಅದರಿಂದ ನಾವು ಇದು ಮಾಡ್ತಾಯಿದ್ವಿ. ಅದು ಮನೇಲಿ ಹುಟ್ಟೋದು. ಮನೇಲಿ ಹುಟ್ಟಿದ್ದು. ಓಕೆ, ನಿಮ್ಮ ಫೋನ್ ನಂಬರ್ ಹೇಳಿ ಹೆಂಗೆ? 99 02 10 83 54. ಥ್ಯಾಂಕ್ ಯು. 65,000 ಕೇಳಿದಾರೆ ಯಾರಾದರೂ ಇಲ್ಲಿ? ಕೇಳ್ತಾರೆ, ಹೋಯ್ತಾರೆ. ಇನ್ನೂ ಯಾರೂ ಹಣ ಹಾಕಿಲ್ಲ. ಎಷ್ಟು ವರ್ಷದ ಇದು? ಹಾಂ, 1 ವರ್ಷ. ಓಕೆ. 65,000 ಹೇಳ್ತಿದ್ದೀರಿ? 65,000. ಏನೀಗ 65,000ಕ್ಕೆ ಬೆಲೆಗೆ ಇದು ಏನು ಕಾರಣ ಕೊಡ್ತೀರಿ? 65,000 ಹೇಳ್ತಿರೋದಕ್ಕೆ? ಏನಿಲ್ಲ ಸರ್, ಇದು ಎಲ್ಲ ಮಾಮೂಲಿ ಹಳ್ಳಿ ಕಾರ್ದು ಅಲ್ವಾ? ಹಳ್ಳಿ ಕಾರ್ದು ಚೆನ್ನಾಗಿದೆ. ಹಳ್ಳಿ ಕಾರು ಜಾತಿ ಕುಲ ಚೆನ್ನಾಗಿದೆ ಸರ್. 2 ನಾಮ. ಬಿತ್ನಾಗಾರ ತಗೋಬಹುದು, ಎತ್ಕಾರ ಮಾಡ್ಕೋಬಹುದು. ಇದೇನು ಸರಿ ವೈಟ್ ಇದೆಯಲ್ಲ, ಇದನ್ನೇ ನಾವು 2 ನಾಮ ಅಂತ ಕರೆಯೋದು. ಇಲ್ಲಿ ಬ್ಲ್ಯಾಕ್ ಬಂದು ಕಣ್ಣು ಉಬ್ಬು ಮೇಲೆ ವೈಟ್ ಬಂದರೆ ಇದನ್ನ 2 ನಾಮ ಅಂತ ಕರಿತೀವಿ. ಇದು ಕೊಳ್ಳೆಲ್ಲ ಶಿಸ್ತಾಗಿದೆ, ಇದು ಗದ್ದ ಹಾಕೊಂಡಿಲ್ಲ, ಕಾಲಕ್ಕೆ ನೇರವಾಗಿದೆ. ಹಂಗಾಗಿ ನಾವು ಕ್ವಾಲಿಟಿ ವಸ್ತು, ಹಾಗಾಗಿ ರೇಟ್ ಜಾಸ್ತಿ ಇರ್ತದೆ. ಜಂಪು ಎಲ್ಲ ಚೆನ್ನಾಗಿದೆ. ಬಣ್ಣ ಯಾವುದು ಇಲ್ಲ, ಪಟ್ಟೆ ಇದೆ, ಇದೇ ಕಲರ್ ಬರ್ತದೆ ಓರಿ ಫೈನಲ್ ಆಗಿ ರೋ ಮೇಲೆ ಬಿದ್ಮೇಲೆ. ಈಗ ಇದನ್ನ ಬಿತ್ತನೆವರೆಗೆ ಇಟ್ಕೋಬೋದಾ ಇಲ್ಲ ಇದಕ್ಕೆ? ಎರಡೂ ಮಾಡ್ಬೋದು ಸರ್. ಬಿತ್ತನೆಗೂ ಬರ್ತದೆ, ಎತ್ಗೂ ಮಾಡ್ಕೋಬೋದು. ತಗೊಳ್ಳೋರು ಅನುಕೂಲ. ಓಕೆ ಸರ್, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? 9686 197 895. ಥ್ಯಾಂಕ್ ಯು ಸರ್. ಕಾಳ್ವಾಡಿ. ಕಾಳ್ವಾಡಿ. ರಾಮನಗರ ತಾಲೂಕು. ಏನು ನಿಮ್ಮ ಹೆಸರು? ಮರ್ಸ್ವಾಮಿ. ಏನು ಬೆಲೆ ಕರು ಇದಕ್ಕೆ? 55,000. 55,000. ಎಷ್ಟು ತಿಂಗಳು ಕರು ಇದು? 5 ತಿಂಗಳು. 5 ತಿಂಗಳು ಕರು. 5 ತಿಂಗಳು ಕರಿಗೆ 55,000. 55,000. ಏನು 55,000ಕ್ಕೆ ಕಾರಣ ಏನು ಹೇಳ್ತೀರಿ? ಸರ್ ಬಿತ್ತನೆ ಕರ ಇದು. ಬಿತ್ತನೆ ಕರನಾ? ಓಕೆ. ಅದು ಬಿತ್ತನೆ ಈಗಲೇ ಹೆಂಗೆ ಡಿಸೈಡ್ ಮಾಡ್ತೀರಿ? ನಾವು ಜಾತಿ ಕುಲ ನೋಡಿ ದನ ತೊಗೊಂಡು ವ್ಯಾಪಾರ ಮಾಡೋದು. ಇದು ತೊಗೊಂಡಿರೋದ ನೀವು ಇದು? ಎಷ್ಟು ಕೊಟ್ಟು ತೊಗೊಂಡ್ರಿ ನೀವು? 40,000 ಕೊಡ್ತೀವಿ. 40,000 ಕೊಟ್ಟು ತೊಗೊಂಡಿದ್ದೀರಿ. ಎಲ್ಲಿ ತಂದಿದ್ದು? ಸರ್ ಎಲ್ಲಿ ತಗೊಂಡಿದ್ದು ಅಂತ? ಇಲ್ಲೇ ತೊಗೊಂಡು ಈಗ ಅಂತೇಳಿ. ಇಲ್ಲೇ ತೊಗೊಂಡಿರೋದು? ಇಲ್ಲೇ. ಈಗ ಇಲ್ಲೇನೆ 50,000 ಹೇಳ್ತಿದ್ದೀರಿ? ಓಕೆ. ಏನು ಉದ್ದ ಚೆನ್ನಾಗಿದೆ ಅಂತನಾ? ಹೌದು ಸರ್. ಈಗ ಎಷ್ಟು? 55,000 ಬಂದು ಮಾತ್ರ ಕೊಡ್ತೀರಾ? 91 ಹಾಂ 08 10 955 9. ಏನು ಗೌಡ್ರೆ ಇದು ಎಲ್ಲ ಶುದ್ಧವಾಗಿದೆಯಾ? 5 ಪೈಸೆ ತಪ್ಪಿದ್ರೆ ಬಂಡವಾಳ ಹಾಕ್ತೀವಿ ಸರ್ ಅಷ್ಟೇ. 5 ಪೈಸೆ ತಪ್ಪಿಲ್ಲ ಇದಕ್ಕೆ, ಹಂಗಾಗಿ ಇದು ಮಾಡ್ತಿದ್ರಿ. ಸರ್ ಹೆಸರು ನಿಮ್ಮದು? ನನ್ನ ಹೆಸರು ಸಾಗರ್ ಅಂದು. ಊರು ಜೈಪುರ. ಇಲ್ಲಿಂದ 5 ಕಿಲೋಮೀಟರ್. 5 ಕಿಲೋಮೀಟ್ರು. ಏನು ರೇಟ್ ಎತ್ಗಳು ಇವು? 1 ಲಕ್ಷಕ್ಕೆ ಆಗಿದೆ ಅಣ್ಣ. 1 ಲಕ್ಷಕ್ಕೆ ಆಗಿದಪ್ಪ. ಎಲ್ಲಿಗೆ? ಇವು ಹಾವೇರಿ ಸೈಡ್ ಹೋದ. ಇದು ಉತ್ತರ ಕರ್ನಾಟಕಕ್ಕೆ? ಧಾರವಾಡ. 1 ಲಕ್ಷ ತೊಗೊಂಡಿದ್ರು ಅವರು. ಅಲ್ಲೇನಾಗಿದೆ? ಅಲ್ಲೇ 4 ಕಲ್ಲು 2. 4 ಕಲ್ಲು. ಕೆಲಸ ಎಲ್ಲ ಮಾಡ್ತಿದ್ದೀರಿ? ಹಾಂ, ಕೆಲಸ ಎಲ್ಲ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.
ನಿಮ್ಮ ಹೆಸರು? ಚೆನ್ನಂಕಯ್ಯ ಅಂತ, ಊರು ನಿಮ್ಮದು? ಪೇಟೆ ಕುರುಬಳ್ಳಿ. ಹೆಂಗೆ ಜಾತ್ರೆ ಈ ವರ್ಷ? ಭಾರಿ ಚೆನ್ನಾಗಿದೆ ಜಾತ್ರೆ. ಪ್ರೈಸ್ ಇಟ್ಟಿದ್ದೀವಿ, ಓಕೆ. ಅದರಿಂದ ಭಾರಿ ದನಗಳು ಬಂದಿವೆ. ಹೆಂಗೆ ವರ್ಷ ಈ ವರ್ಷ ಹೆಂಗಿದೆ? ಈ ವರ್ಷ ಜೋರಾಗಿದೆ. ಜೋರಾಗಿದೆ. ಏನು ರೇಟ್ ಎತ್ಗಳಿವು? ಇವು 2,75,000 ಸರ್. 2,75,000. ಅಲ್ಲೂ ಎರಡಲ್ಲೂ. ಓಕೆ, ಚೆನ್ನಾಗಿದ್ದಾವೆ ಸರ್. ಹಾಂ. ಹೆಸರು ರೇಣುಕಯ್ಯ ಅಂತ. ಊರು ಸರ್ ನಿಮ್ಮದು? ವಿಭೂತಿ ಕೆರೆ. ಓಕೆ. ಹೇಳಿ ಸರ್ ಈಗ ಜಾತ್ರೆ ಬಗ್ಗೆ. ಸರ್ ಜಾತ್ರೆ ನಮ್ಮ ತಂದೆ ಕಾಲದಿಂದ ನಾವು ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ಹೆಸರು ಬೀರಯ್ಯ ಅಂತ. ಈಗ ನಾವೆಲ್ಲ ಡ್ಯೂಟಿಗೆ ಹೋದ್ಮೇಲೆ ದೊಡ್ಡ ದನ ಕಟ್ಟಕ್ಕಾಗ್ತಾ ಇಲ್ಲ ನೋಡಿ. ಈ ಥರ ಒಂದೊಂದು ಸಣ್ಣಗರ ಚೆನ್ನಾಗಿ ಸಾಕ್ತೀವಿ, ತಂದು ಸೆಲೆಕ್ಷನ್ ಮಾಡಿ ಯಾರು ಪ್ರೀತಿಯಿಂದ ಕೇಳಿದವ್ರಿಗೆ ಕೊಡ್ತೀವಿ. ಅಷ್ಟೇ ಸರ್. ಏನು ಸರ್ ಎಷ್ಟು ಬೆಲೆ ಇದಕ್ಕೆ? ಸರ್ ಈಗ 1.10 ಹೇಳ್ತಾ ಇದ್ದೀವಿ. ಯಾರಾದರೂ ವ್ಯಾಪಾರಕ್ಕೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶಶಾಂಕ್ ಅಂತ. ಸರ್ ಊರು ನಿಮ್ಮದು? ಸರ್ ಇಲ್ಲೇ ಮಂಚೆಸ್ಟರ್ ಹಳ್ಳಿ. ಸರ್ ಏನು ರೈಟು ಓರಿಗಳಿವು? ಸರ್ ಓರಿ ಎಲ್ಲ ನಾಟಿ ಹಸ್ಗಳಿವು. ನಾಟಿ ಹಸ್ಗಳ? ಹಾಲಲ್ಲ ಹಸ್ಗಳು. ಓಕೆ. 1.20 ಸರ್ ವ್ಯಾಪಾರ. 1.20 ಜೊತೆ? ಹೌದು. ಓಕೆ, ಚೆನ್ನಾಗಿದೆ ಸರ್. ಓರಿಗಳೇ ಅಂದ್ಕೊಂಡಿದ್ದೆ. ಓರಿ ಥರನೇ ಸಾಕಿದ್ದೀವಿ. ಓಕೆ. ಸರ್ ಏನು ಮನೆವಾ ತಂದಿದ್ದಾವ? ಸರ್ ನಾವು ತಂದಿದ್ದೆವು. 120 ಕೂಟ ಮಾಡಿದ್ದೆವು. ಎಲ್ಲಿಂದ ಸರ್? ಸರ್ ಇಲ್ಲೇ ಹಳ್ಳಿ ಮೇಲೆ ಹೋಗಿ 120 ಕೂಟ ಮಾಡಿರೋದು? ಹೌದು. ಓಕೆ. ಈಗೇನು ರೇಟ್ ಹೇಳ್ತೀರಿ ಸರ್ ಈಗ? ಸರ್ ಅದೇ 1.20 ವ್ಯಾಪಾರ. 1.20 ವ್ಯಾಪಾರ. ಹೌದು. ಕೇಳಿದಾರ ಇಲ್ಲಿ? ಸರ್ ಕೇಳಿದ್ದಾರೆ ಬಂದು. ಓಕೆ. ಇನ್ನೂ ಒಬ್ರು ವ್ಯಾಪಾರನೂ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ರೇಟಿಗೆ ಬಂದರೆ ನಾವು ಕೊಡ್ತೀವಿ. ಹೆಚ್ಚು ಕಮ್ಮಿ ಬಂದಾಗ. ಅಲ್ಲಾಗಿಲ್ಲ ಸರ್? ಸರ್ ಅಲ್ಲಾಗಿಲ್ಲ, ಅಲ್ಲಾಕಿ ಇನ್ನೂ ಬೇಕು. ಕೆಲಸ ಏನಾದ್ರು ಮಾಡ್ತೀರಿ ಸರ್? ಸರ್ ಕೆಲಸ ಇಲ್ಲ, ಸುಮ್ಮನೆ ಒಡ್ಡಾಡಿದ್ದೀವಿ ಅಷ್ಟೇ. ನೊಗ ಹಾಕಿದ್ರಿ ಅಷ್ಟೇ, ಅದು ಬಿಟ್ಟರೆ ಏನು ಕೆಲಸ ಏನು ಮಾಡಿಸಿಲ್ಲ. ನಾವು ಶೋಕಿಗೆ ಸಾಕ್ತಾ ಇರೋದಷ್ಟೇ. ಹೆಂಗೆ ಸರ್ ಜಾತ್ರೆ ವರ್ಷ ಪರವಾಗಿಲ್ಲ? ಸರ್ ಈ ಪರವಾಗಿಲ್ಲ. 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲ ದನ ಸೇರಿದಾವೆ. ಕಮಿಟಿಯಿಂದ ಸ್ವಲ್ಪ ಪ್ರೈಸ್ಗೆ ಯೂಸ್ ಮಾಡಿ ದನ ಎಲ್ಲ ಪರವಾಗಿಲ್ಲ. ಕಮಿಟಿ ಕಡೆಯಿಂದ ಮತ್ತು ಪಂಚಾಯತಿ ಕಡೆಯಿಂದ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ. ಓಕೆ ಸರ್, ನಿಮ್ಮ ನಂಬರ್ ಹೇಳಿ ಸರ್, ಕಾಂಟ್ಯಾಕ್ಟ್ ನಂಬರ್? 9880154057. ಥ್ಯಾಂಕ್ ಯು ಸರ್. ಓಕೆ ಸರ್. ಗುರುಪ್ರಸಾದ್ ಅಂತೇಳಿ. ಊರು ನಿಮ್ಮದು? ಸರ್ ಮಂಚೆಟ್ಟಹಳ್ಳಿ. ಮಂಚೆಟ್ಟಹಳ್ಳಿ. ಏನು ರೈಟು ಖರ್ಚುಗಳಿವು? ಸರ್ ಇದು 1.60 ಹೇಳ್ತೀವಿ ಸರ್. 1.60? ಹೌದು ಸರ್. ಅಲ್ಲೂ 4.6. 4.6? ಹೌದು ಸರ್. ಕೆಲಸ ಎಲ್ಲ ಮಾಡ್ತಿದ್ರಾ? ಹೌದು ಸರ್, ಕೆಲಸ ಎಲ್ಲ ಮಾಡಿದೆ. ಓಕೆ. ಜಾತ್ರೆ ಕೇಳಿದಾರೆ ಈ ವರ್ಷ? ಸರ್ ಇಲ್ಲ, ಇದು ಕೇಳ್ತಿಲ್ಲ. ಅವು ಕೇಳಿದ್ದಾರೆ ಚಿಕ್ಕವು. ಕೇಳಿದ್ರಾ? ಹೌದು ಸರ್. ಬರ್ತಾರೆ ಒಯ್ತಾರೆ ಸರ್. 1.40 ಹೇಳ್ತಿದ್ರಾ? 1.60. 1.60. ಇನ್ನೊಂದು ಉಳುಮೆ ಎಲ್ಲ ಮಾಡಿದ್ದೀರಿ? ಎಲ್ಲ ಕೆಲಸ? ಎಲ್ಲ ಕೆಲಸ ಮಾಡಿ. ಗಾಡಿ ಗಿಡಿ ಎಲ್ಲ ಹೇಳ್ತಾರೆ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಗುರು ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪುರುಷೋಮಯ್ಯ ಅಂತ. ಯಾವ ಊರು? ನಾವು ಮನ್ಮಾನಹಳ್ಳಿ ಸುಮ್ಮನೆ. ಹಾಂ, ಮನ್ಮಾನಹಳ್ಳಿ. ಏನು ರೈಟು ಊರಿಗೆ? ಅವರಿಗೆ 2 ಲಕ್ಷ ಹೇಳ್ತಾ ಇದ್ದೀವಿ. 2 ಲಕ್ಷ? ಅಲ್ಲೂ ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ? ಇದು ಹಸು ಮೇಲೆ ಅದು ಬಿಡ್ತಾ ಇದ್ದೀರಾ? ಬಿಡ್ತಾ ಇದ್ದೀರಾ? ಹೆಂಗೆ ಜಾತ್ರೆ ವರ್ಷ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಎಷ್ಟು ವರ್ಷದಿಂದ ಬರ್ತೀರಿ ಜಾತ್ರೆಗೆ? ನಾವು ಸುಮಾರು ಜಾತ್ರೆ ಕಟ್ಟೋತವಿಂದನೂ ಸಣ್ಣ ಹುಡುಗನಿಂದನೂ ಬರ್ತಾ ಇದ್ದೀರಿ. ಅವಾಗಲೂ ಇವಾಗಲೂ ಹೆಂಗೆ ಜಾತ್ರೆ? ಅವಾಗೆ ಬೆಲೆ ಇರಲಿಲ್ಲ, ಈಗೆಲ್ಲ ಬೆಲೆ ಉಂಟು. ದನಿಗೆ ದನಗಳು ಕಮ್ಮಿ ಇದಾವೆ ಈಗ? ದನ ಕಮ್ಮಿ, ಬೆಲೆ ಜಾಸ್ತಿ. ಈಗ ಎಲ್ಲಿಂದ ತಿಂದೀವಿ ಈ ಊರಿನ? ಇದು ತಾವಿಂದ ತಂದಿದ್ದು, ಪಾಂಡುಪುರ ತಾವಿಂದ. ಪಾಂಡುಪುರ ತಂದಿದ್ದ? ನೀವು ತಂದಾಗ ಏನು ರೇಟ್ ಇತ್ತು? ನಾವು 90ಕ್ಕೆ ತಂದಿದ್ದು. 90 ತಂದಿದ್ದು. ಇವಾಗ 2 ಲಕ್ಷ ಹೇಳ್ತಿದ್ದೀರಿ? 2 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ, ಸರಿ ಗೌಡ್ರೆ, ಥ್ಯಾಂಕ್ ಯು. ಒಳ್ಳೇದು. ಬರೀ ನಾವು 1.20 ಹೇಳ್ತಾ ಇದ್ದೀವಿ. 1.20? ಅಲ್ಲೂ 4 ಆಗದೆ. 4 ಕೆಣವಾಗಿದೆಯಾ? ಭಾಳ ಕೆಣವಾಗಿದೆ. ಏನು ತಗೋತೀರಿ ಒಂದು ಕ್ರಾಸ್ಗೆ? 500 ರೂಪಾಯಿ ತಗೋತೀವಿ. 500 ರೂಪಾಯಿ ತಗೋತೀರಿ? ಎಷ್ಟು ತಗೋತೀರ ಡೈಲಿ? ಈಗಿನ ದನ ಇಲ್ಲ. 1, 2, 15 ದಿನಕ್ಕೆ 8 ದಿನಕ್ಕೆ ಒಂದು ದನ ಬರ್ತವೆ. 15 ದಿನಕ್ಕೆ 8 ದಿನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ದನ ಇಲ್ಲ. ಅದ್ರ ಮೇವಿಗೆ ಇಟ್ಕಲ್ಲ. ಕಾಲು ಉಳ್ಳಿ ಕೊಡ್ಬೇಕಲ್ಲ. ಸಾಕಿದ್ದೀರಿ? ಅವಾಗಿಂದ ಕಟ್ತಿರ್ತೀರಿ? ಹುಚ್ಚದೆ. ಅದು ಸಣ್ಣದ್ರಿಂದ ನಮ್ಮ ತಂದೆಯದೇ ಮಾಡಿದ್ರಲ್ಲ, ಆ ಕಸುಗಳು ಇರೋದ್ರಿಂದ ಮಾಡ್ತೀರಿ. ಸರಿ ಗೌಡ್ರೆ, ಥ್ಯಾಂಕ್ ಯು. ಒಳ್ಳೇದು.